ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿಯ ಹಿನ್ನೆಲೆ 4 ದಿನ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿರುವ ಐಟಿ ಪೀಠ, ಮುಳ್ಳಯ್ಯನಗಿರಿ ಐಟಿ ಪೀಠ ವಾಣಿಜ್ಯದಾರಗಳಿಗೆ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಸೆಂಬರ್ 12, 13, 14ರಂದು ದತ್ತಪೀಠದಲ್ಲಿ ದತ್ತ ಜಯಂತಿಯ ಆಚರಣೆ ಇರುತ್ತೆ. ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿಯ ಆಚರಣೆಯನ್ನು ನಡೆಸಲಾಗುತ್ತೆ. ಡಿಸೆಂಬರ್ 11ರಿಂದ 15ರ ತನಕ ಬೆಳಗ್ಗೆ ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ. ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ಪ್ರವಾಸಿಗರು 4 ದಿನ ಆ ಕಡೆ ಹೋಗೋ ಹಾಗಿಲ್ಲ. ಅವಕಾಶ ಇರೋದಿಲ್ಲ, ಹೋಗೋದಕ್ಕೆ ನಿರ್ಬಂಧ ಇದೆ ಜಿಲ್ಲಾಡಳಿತದಿಂದಲೇ. ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿಯ ಹಿನ್ನೆಲೆ 4 ದಿನ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿರುವ ಐಟಿ ಪೀಠ, ಮುಳ್ಳಯ್ಯನಗಿರಿ ಐಟಿ ಪೀಠ ವಾಣಿಜ್ಯದಾರಗಳಿಗೆ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಸೆಂಬರ್ 12, 13, 14ರಂದು ದತ್ತಪೀಠದಲ್ಲಿ ದತ್ತ ಜಯಂತಿಯ ಆಚರಣೆ ಇರುತ್ತೆ. ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿಯ ಆಚರಣೆಯನ್ನು ನಡೆಸಲಾಗುತ್ತೆ. ಡಿಸೆಂಬರ್ 11ರಿಂದ 15ರ ತನಕ ಬೆಳಗ್ಗೆ ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ. ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ಪ್ರವಾಸಿಗರು 4 ದಿನ ಆ ಕಡೆ ಹೋಗೋ ಹಾಗಿಲ್ಲ. ಅವಕಾಶ ಇರೋದಿಲ್ಲ, ಹೋಗೋದಕ್ಕೆ ನಿರ್ಬಂಧ ಇದೆ ಜಿಲ್ಲಾಡಳಿತದಿಂದಲೇ. ಇನಾಮ್ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿಯ ಹಿನ್ನೆಲೆ 4 ದಿನ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿರುವ ಐಟಿ ಪೀಠ, ಮುಳ್ಳಯ್ಯನಗಿರಿ ಐಟಿ ಪೀಠ ವಾಣಿಜ್ಯದಾರಗಳಿಗೆ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಮುನ್ನೆಚ್ಚರಿಕಾ ಕ್ರಮವಾಗಿ ಡಿಸೆಂಬರ್ 12, 13, 14ರಂದು ದತ್ತಪೀಠದಲ್ಲಿ ದತ್ತ ಜಯಂತಿಯ ಆಚರಣೆ ಇರುತ್ತೆ. ವಿಎಚ್ಪಿ ಬಜರಂಗದಳ ನೇತೃತ್ವದಲ್ಲಿ ದತ್ತ ಜಯಂತಿಯ ಆಚರಣೆಯನ್ನು ನಡೆಸಲಾಗುತ್ತೆ. ಡಿಸೆಂಬರ್ 11ರಿಂದ 15ರ ತನಕ ಬೆಳಗ್ಗೆ ಪ್ರವಾಸಿಗರಿಗೆ ಅವಕಾಶ ಇರೋದಿಲ್ಲ. ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ಪ್ರವಾಸಿಗರು 4 ದಿನ ಆ ಕಡೆ ಹೋಗೋ ಹಾಗಿಲ್ಲ. ಅವಕಾಶ ಇರೋದಿಲ್ಲ, ಹೋಗೋದಕ್ಕೆ ನಿರ್ಬಂಧ ಇದೆ ಜಿಲ್ಲಾಡಳಿತದಿಂದಲೇ. ಮಡಿಕೇರಿಯಲ್ಲಿ ಪೆಂಗಲ್ ಚಂಡಮಾರುತದ ಅಬ್ಬರ ಹೆಚ್ಚಾಗ್ಬಿಟ್ಟಿದೆ. ಅಕಾಲಿಕ ಮಳೆಗೆ ಕಾಫಿ ಬೆಳೆಗಾರರು ಸುಸ್ತಾಗ್ಬಿಟ್ಟಿದ್ದಾರೆ. ಗಿಡದಿಂದ ಉದುರಿ ನೆಲ ಕಚ್ಚುತ್ತಾ ಇದೆ ಅರೇಬಿಕಾ ಕಾಫಿ. ಮಳೆಯಿಂದಾಗಿ ಗಿಡದಲ್ಲೇ ಕೊಳೆತು ಹೋಗ್ತಾ ಇದೆಯಂತೆ ಕಾಫಿ. ಇನ್ನು 3 ದಿನದ ತನಕ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಮಳೆ ಮುಂದುವರೆದ್ರೆ ಹೀಗೆ ಬೆಳೆಗಾರರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವುದು ಫಿಕ್ಸ್. ಹವಾಮಾನ ಇಲಾಖೆಯ ಮುನ್ಸೂಚನೆ ಅಂದ್ರೆ ಇನ್ನು 2-3 ದಿನ ಇದೇ ರೀತಿ ಮಳೆ ಮುಂದುವರಿಯುತ್ತೆ ಅಂತ. ಹಾಗಾಗಿ ಕಾಫಿ ಬೆಳೆಗಾರರು ಈಗ ಆತಂಕದಲ್ಲಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಕಳೆದ 2 ದಿವಸಗಳಿಂದ ಸುರಿತಿರುವ ಅಕಾಲಿಕ ಮಳೆಗೆ ಕಾಫಿ ಬೆಳೆಗಾರರು ಹೈರಾಣಾಗಿದ್ದಾರೆ. ಯಾಕೆಂದ್ರೆ ಈಗ ಅರೇಬಿಕಾ ಕಾಫಿ ಹಣ್ಣಾಗಿದ್ದು ಕೊಯ್ಲು ಮಾಡುವಂತ ಸಮಯ. ಈಗ ನೋಡ್ತೀವಿ ಯಾವ ರೀತಿ ಕಾಫಿ ಹಣ್ಣು ಇಲ್ಲಿ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಕಾಫಿ ಹಣ್ಣು ಆಗಿ ಇಲ್ಲಿ ಕೊಳಿತಾ ಇರುವಂತದ್ದು. ಈ ಮಳೆ ಆದ್ರೆ ಈ ರೀತಿ ಆಗುತ್ತೆ, ಕುಯ್ಲಿಕ್ಕೂ ಕೂಡ ಇದು ಕಷ್ಟ. ಅಂದ್ರೆ ಇಲ್ಲೇ ಗಿಡದಲ್ಲಿ, ಕಾಫಿ ಗಿಡದಲ್ಲೇ ಈ ಹಣ್ಣು ಈ ರೀತಿ ಕೊಳಿತಾ ಇದು ಕುಯ್ಲು ಮಾಡಿದ್ರೆ ಗುಣಮಟ್ಟ ಕೂಡ ಇದ್ರ ಕಡಿಮೆ ಇರುತ್ತೆ. ಮತ್ತೆ ಕೆಳಗಡೆ ಉದುರುವಂತದ್ದು ನೀವು ನೋಡ್ಬೋದು. ಇಲ್ಲಿ ಕಾಫಿ ಗಿಡದ ಕೆಳಗೆ ಯಾವ ರೀತಿ ಉದುರಿದೆ ಅಂತ ಹೇಳಿ. ಇಲ್ಲಿ ಈ ರೀತಿ ಕಾಫಿ ಇಲ್ಲಿ ಹಣ್ಣಾಗಿ ಮಳೆ ಬಂದ್ರೆ ಈ ರೀತಿ ಉದುರುತ್ತೆ, ಮತ್ತೆ ಇಲ್ಲೇ ಕೊಳೆಯುತ್ತೆ. ಮತ್ತೆ ಈ ಹಿಂದೆ ಸುರಿದ ಮಳೆಗೆ ಮತ್ತೆ ಕಾಫಿಗೆ ಉದುರಿದ್ದು ಅದು ಗಿಡ ಆಗಿ ನೋಡ್ಬೋದು. ಮರದ ಕೆಳಗೆ ಗಿಡ ಈ ರೀತಿ ಗಿಡ ಆಗಿ ಬರುತ್ತೆ. ಇದು ಕಾಫಿ ಬೆಳೆಗಾರರಿಗೆ ತೀರಾ ನಷ್ಟ ಆಗುತ್ತೆ. ಇದೇ ರೀತಿ ಮತ್ತೆ ಇದು ಏನ್ ಮಾಡ್ತಾರೆ ಅಂದ್ರೆ ಈ ಕಾಫಿ ಕುಯ್ಲು ಆದ್ಮೇಲೆ ಈ ಕಾಫಿಯನ್ನು ತೆಗೆದು ಬೇಳೆ ಮಾಡಲಾಗುತ್ತೆ. ಬೇಳೆ ಪಲ್ಪರಲ್ಲಿ ಬೇಳೆ ಮಾಡಿ ಅದನ್ನ ಒಣಗಲಿಕ್ಕೆ ಹಾಕ್ತಾರೆ. ಇದು ಕಳೆದ ಒಂದು 2-3 ವರ್ಷಗಳಿಂದ ಇದೇ ರೀತಿ ಈ ಕಾಫಿ ಕುಯ್ಲು ಸಮಯದಲ್ಲಿ ಮಳೆ ಆಗ್ತಿರುವಂತದ್ದು. ಇನ್ನು ಹವಾಮಾನ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದೆ, ಇನ್ನೂ ಕೂಡ 2 ಅಥವಾ 3 ದಿವಸ ಮಳೆ ಆಗುತ್ತೆ ಅಂತ ಹೇಳಿ. ಇದೇ ರೀತಿ ಮಳೆ ಆದ್ರೆ ಕಾಫಿ ಬೆಳೆಗಾರರು ಮತ್ತಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಪೆಂಗಲ್ ಚಂಡಮಾರುತಕ್ಕೆ ತತ್ತರಿಸಿ ಹೋಗಿದ್ದಾರೆ ಅನ್ನದಾತರು. ರಾಯಚೂರಲ್ಲಿ ಜಿಟಿ ಮಳೆಗೆ ನೆಲ ಕಚ್ಚಿದೆ ಭತ್ತದ ಬೆಳೆ. ಕಲ್ಮಲ, ಸಿರವಾರ, ಸಿಂಧನೂರು ಸೇರಿದಂತೆ ಹಲವೆಡೆ ದೊಡ್ಡ ಮಟ್ಟದ ಹಾನಿಯನ್ನ ಅನುಭವಿಸುತ್ತಿದ್ದಾರೆ ರೈತರು. ಬೆಳೆ ಹಾನಿಯಿಂದ ಕಂಗೆಟ್ಟಿದ್ದಾರೆ ರೈತರು. ಮಧ್ಯವರ್ತಿಗಳು ಕೂಡ ಶಾಕ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಭತ್ತ ಕಟಾವು ಮಷಿನ್ ದರ ದುಪ್ಪಟ್ಟು ಮಾಡಿಬಿಟ್ಟಿದ್ದಾರಂತೆ ಮಧ್ಯವರ್ತಿಗಳು. 1 ಎಕರೆ ಭತ್ತ ಕಟಾವಿಗೆ 1600 ರೂಪಾಯಿ ಇದ್ದ ದರ ಈಗ ಸಡನ್ ಆಗಿ ಜಿಟಿ ಮಳೆ ಇದೆ, ಪೆಂಗಲ್ ಚಂಡಮಾರುತ ಇದೆ ಅನ್ನೋ ಕಾರಣಕ್ಕೆ 3300ಕ್ಕೆ ಅದರ ದರ ಏರಿಕೆ ಮಾಡಿಬಿಟ್ಟಿದ್ದಾರೆ ಮಧ್ಯವರ್ತಿಗಳು.
ಈಗ ಮಳೆ ಬಂದ ಕ್ಯಾಸಿ ಪೂರ ಎಲ್ಲ ಗಾಳಿಗೆ ಒಂದು ವಾರದ್ಲಾಸಿ ಪೂರ ಎಲ್ಲ ಬಿದ್ದುಬಿಟ್ಟಾವ ಸರ್. ಈಗ ಎಲ್ಲ ಬಿದ್ದವ್ರಿ. ಈಗ ಕೊಯ್ಯಾಕ ಬ್ರೋಕರ್ಗಳು ಅವರೆಲ್ಲರೂ ತಾಸಿಗೆ 3,000 ಹಂಗೆ ಮಾಡಿಬಿಟ್ಟಾರ್ರಿ. ಈಗ ನಾವು ಕೊಯ್ದಿದ್ದೆಲ್ಲ ಒಟ್ಟು ಅರ್ಧ ಅವ್ರಿಗೆ ಕೊಡ್ಬೇಕ್ರಿ, ಅರ್ಧ ನಾವು ತಗೋಬೇಕು. ಅದ್ರಾಗ ಮತ್ತೆ ಗೊಬ್ಬರ ಎಣ್ಣೆ ಅದೆಲ್ಲ ಲೆಕ್ಕ ಹಾಕಿದ್ರೆ ನಮ್ಗೇನು ಉಳಿಯಲ್ರಿ. ಈಗ ಹಂಗಾಗಿ ಈಗ ಗೌರ್ಮೆಂಟ್ ಏನು ಮಾಡ್ಬೇಕಂದ್ರೆ ಈ ಮಿಷಿನ್ ರೇಟನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಸರ್. ಹಾಗೆ ಸ್ವಲ್ಪ ನಮ್ಮ ಕವಳೆ ರೇಟ್ ಭತ್ತದ ರೇಟನ್ನು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು. ಹೆಚ್ಚಿಗೆ ಮಾಡಿದರೆ ಅಷ್ಟೇ ಸರ್. ಮತ್ತು ಅದರಿಂದ ಏನು ಅವರಿಂದ ನಮಗೇನು ಕೊಡೋದು ಪರಿಹಾರನೂ ಅವಸರ ಇಲ್ಲ ಸರ್. ಇವೆರಡೇ ಕಡಿಮೆ ಮಾಡಿ ರೇಟ್ ಸ್ವಲ್ಪ ಹೆಚ್ಚಿಗೆ ಮಾಡಿ ಮಿಷಿನ್ ರೇಟ್ಗಳು ಕಡಿಮೆ ಮಾಡಿದರೆ ಗೌರ್ಮೆಂಟು ಒಳ್ಳೇದಾಗ ಸರ್ ಮಾಡಿದರೆ. ಇನ್ನೂ ಒಂದು 2 ದಿನದಲ್ಲಿ ಕಟಾವು ಮಾಡ್ಬೇಕು ಸರ್. ಆದರೂ ಮಿಷಿನ್ಗಳು ಸಿಗ್ತಿಲ್ಲ ಸರ್. ಎಲ್ಲ ಮಳೆ ಗಾಳಿಗೆಲ್ಲ ಬೀಳಕಚ್ಚ ಸರ್ ಕಂಪ್ಲೀಟ್ ಎಲ್ಲ ಹೊಸು. ಏನು ಸಮಸ್ಯೆ ಅದು ಏನ್ರಿ, ಇದು ಚಂಡ ಮೊದಲು ಏನು ಬೆಳೆ ಕ್ರಾಪ್ ಚಲೋ ಇದ್ರಿ, ಚಲೋ ಇತ್ತು. ಈಗ 2 ದಿನ ಆಯ್ತು ರೀ, ಎಲ್ಲ ಹಾನಿ ಹೋದ್ರಿ. ಚಳಿಗೆ ಭತ್ತ ಹೊಸಾಗಿ ನೆಲಕ್ಕೆ ಬಿದ್ದು ಬಿಡ್ರಿ. ನೆಲಕ್ಕೆ ಬಿದ್ದು ಏನ್ರಿ ಈಗ ಮಿಷಿನ್ ಕೊಯ್ಯಾಕ ಸಸ್ಯ ರೇಟು 3,000 ಮಾಡ್ಯಾವ್ರಿ. ನೀವು ಮಿಷಿನ್ ಕೊಯ್ದ್ರಿ ಸಸ್ಯ ಏನ್ರಿ ಅದು ಊರುಗಳಿಗೆ ಎಕರೆಗೆ ಒಂದು 6-7 ಚಲೋ ಹೋಗೈತೆ ರೀ. ನಾ ಖರ್ಚು ಮಾಡಿ ನೋಡ್ರಿ, ಕಂಡಂಗೆ ಖರ್ಚು ಮಾಡ್ತೀವಿ. ನಾವೇನು ಖುಷಿಯಂಗಿಟ್ಟಿದ್ದು ರೀ. ವರ್ಷ 40 ಚಲೋ ಬಂದವ್ರಿ. ಫಸ್ಟ್ ಕಾಣೋದು 40 ಚಲೋ ಬಂದವ್ರಿ. ಎಲ್ಲ ಒಂದು 106 ಎಕರೆ 1000 ಎಕರೆ ಏನ್ರಿ ಎಲ್ಲ ನೆಲಕ್ಕೆ ಬಿದ್ದು ಹಿಂಗೆ ರೀ. ಯಾವಾಗ ಚಂಡಮಾರುತ ಚಾಲ ಆಯ್ತು ರೀ, ರಾತ್ರಿ ಮುಂಜಾನೆ ಬೇಸರ ಇರ್ತಾರೆ, ರಾತ್ರಿ ಬರಪಟ್ಟೆ ಕಳ್ಸಿ ಬಿತ್ತಿರ್ಬೇಕು ರೀ. ಬಾಗಲಕೋಟೆಯಲ್ಲಿ ರೈತರ ಅಹೋರಾತ್ರಿ ಧರಣಿ ನಡೀತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸುತ್ತಿದ್ದಾರೆ ರೈತರು. ನಿನ್ನೆಯಿಂದ ಡಿಸಿ ಕಚೇರಿಯ ಎದುರು ರೈತರ ಪ್ರತಿಭಟನೆ ಆಗ್ತಾ ಇದೆ. ಮುಳುಗಡೆ ಹೋರಾಟ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕೈಗೊಂಡು ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಅದನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸರ್ಕಾರಗಳು ಬದಲಾವಣೆ ಆಯಿತು, ಅಧಿಕಾರಿಗಳ ಬದಲಾವಣೆ ಆಗಿದೆ. ಆದರೆ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ, ಈ ಯೋಜನೆ ಪೂರ್ಣಗೊಳಿಸುವಲ್ಲಿ ಯಾರು ಕೂಡ ಆಸಕ್ತಿ ಇಟ್ಕೊಂಡು ಬರ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ರೈತರು. ಸಂತ್ರಸ್ತರ ಅಹೋರಾತ್ರಿ ಧರಣಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಲಿಕ್ಕತ್ತಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸಂತ್ರಸ್ತರ ಜೊತೆ ಆಟ ಆಡಬಾರ್ದು. ಸಂತ್ರಸ್ತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಂದ್ರೆ, ನಿಮ್ಮ ಜಿಲ್ಲಾಧಿಕಾರಿಗಳ ಗೇಟ್ ಏನೈತಲ್ಲ, ಗೇಟಿನ ರಸ್ತೆ ಮೇಲೆ ಮಲಗಿಸುವಂತ ಪರಿಸ್ಥಿತಿಯನ್ನ ನೀವು ಸರ್ಕಾರದವ್ರು ತಂದಿಟ್ಟಿದ್ದೀರಿ. ಮತ್ತು ಇದು ಏನೈತಂದ್ರೆ ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಬಾರ್ದು. ಅದಕ್ಕಿಂತ ಮುಂಚೆನೆ ತಾವು ಎಚ್ಚರಿಸಿಕೊಂಡು ಸಂತ್ರಸ್ತರ ಜೊತೆ ಮಾತುಕತೆ ಮಾಡಿ ನಮ್ಮ ಕೃಷ್ಣಾ ಸಂತ್ರಸ್ತರ ಶಾಪ ಈಗೇನು ವಿಧಾನಸಭೆ ನಡೆಸ್ತಿದ್ದಾರಲ್ಲ, ಅಧಿಕಾರದಲ್ಲಿದ್ದಾರಲ್ಲ ಅವರಿಗೆ ಮತ್ತು ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ಮುಖಂಡರುಗಳು ಅವರಿಗೆ ಶಾಪ ತಟ್ಟಲಾರದ ಹೋರಾಟಕ್ಕೆ ಎಲ್ಲ ಮಠಾಧೀಶರು ಮತ್ತು ನಾಯಕರು ಭಾಗವಹಿಸ್ತಕ್ಕಂಥ ಪ್ರಶ್ನೆ ಬರಬಾರ್ದಾಗಿತ್ತು. ಯಾಕಂದ್ರೆ ಈ ಹೋರಾಟದಲ್ಲಿ ಸಂತ್ರಸ್ತರ ಕೊಡುಗೆ ಬಹಳ ದೊಡ್ಡದೈತಿ. ಇವತ್ತು ನಾವು ನಡು ಬೀದಿಯಲ್ಲಿ ನಿಂದಿರ್ತಕ್ಕಂಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದದ್ದಕ್ಕೆ ಇಡೀ ರೈತ ಕುಲಕ್ಕೂ ಇದು ಅವಮಾನ. ದಯವಿಟ್ಟು ಈ ಸರ್ಕಾರ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ಈ ರೈತರ